ಎಸ್, ಇನ್ನು ಮೊನ್ನೆ ಸುರಿದ ಮಳೆಗೆ ಬಸವ ಕಲ್ಯಾಣದಲ್ಲಿ ಸೇತುವೆ ಒಂದು ಕಿತ್ತು ಹೋಗಿತ್ತು. ಕಳಪೆ ಕಾಮಗಾರಿ ಮಾಡಿದ ಹಿನ್ನೆಲೆ ಗುತ್ತಿಗೆದಾರನಿಗೆ ಹಿಗ್ಗಾಮುಗ್ಗಾ ಝಾಡಿಸಿದ್ದಾರೆ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್. ಬಸವ ಕಲ್ಯಾಣ ತಾಲೂಕಿನ ಗೌರ ಗ್ರಾಮಕ್ಕೆ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಭೇಟಿಯನ್ನ ನೀಡಿದ್ದಾರೆ. ಗೌರ ಗ್ರಾಮದ ಸಮೀಪ ಮಳೆ ನೀರಿಗೆ ಕಿತ್ತು ಹೋಗಿದೆ ಒಂದು ಕಿರು ಸೇತುವೆ. ಮಳೆ ನೀರಿಗೆ ಕೊಚ್ಚಿ ಹೋದ ಸೇತುವೆ ಸ್ಥಳಕ್ಕೆ ವಿಜಯ್ ಸಿಂಗ್ ಭೇಟಿಯನ್ನ ಕೊಟ್ಟು ಕೆಲ ತಿಂಗಳ ಹಿಂದೆಷ್ಟೇ ಮಾಡಿದ ರಸ್ತೆ ಅದು ಹೇಗೆ ಕೊಚ್ಚಿ ಹೋಯಿತು, ಕಳಪೆ ಕಾಮಗಾರಿ ಮಾಡಿ ಜನರ ಜೀವ ತೆಗಿತೀರಾ ಅಂತ ಗುತ್ತಿಗೆದಾರನ ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ. ಕಳಪೆ ಕಾಮಗಾರಿಗೆ ತೆಪ್ಪೆ ಹಚ್ಚುವ ಕೆಲಸಕ್ಕೆ ಮುಂದಾಗಿದ ಗುತ್ತಿಗೆದಾರನಿಗೆ ವಿಜಯ್ ಸಿಂಗ್ ಝಾಡಿಸಿದ್ದಾರೆ. ಇದು ನಿಮ್ಮ ತಾತನ ಆಸ್ತಿನ, ನಿನ್ ಮೇಲೆ ಕೇಸ್ ಮಾಡಬೇಕಾಗುತ್ತೆ, ಹುಷಾರ್. ಇಂತಹ ವಿಷಯದಲ್ಲೂ ರಾಜಕೀಯ ಮಾಡ್ತೀರಾ, ನೀನು ಮೇಲಿಂದ ಇಳಿದು ಬಂದಿದೀಯಾ ಅಂತ ಅವಾಜನ್ನ ಅವ್ರನ್ನ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಇನ್ನು ರಸ್ತೆ ಮಾಡುವ ಮುನ್ನವೇ ಗುಣಮಟ್ಟದ ಸೇತುವೆಯನ್ನ ಮಾಡ್ಬೇಕನ್ನೋದು ಗೊತ್ತಾಗಿಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ವಿಜಯ್ ಸಿಂಗ್ ಅವರು. ಬಹುಶಃ ಅದು ಯಾವುದೇ ಪಕ್ಷದ ರಾಜಕಾರಣಿ ಇರಲಿ ಮತ್ತು ಯಾರೇ ಗುತ್ತಿಗೆದಾರನಿರಲಿ, ಈ ರೀತಿ ಜನರ ಜೀವದ ಜೊತೆ ಆಟ ಆಡುವಂತಹ ಗುತ್ತಿಗೆದಾರರಿಗೆ ತಕ್ಕ ಪಾಠವನ್ನ ಕಲಿಸಬೇಕು. ಹಿರಿಯ ಅಧಿಕಾರಿಗಳು ಮುಚ್ಚಿ ಕುಳಿತುಕೊಂಡಿದ್ದಾರೆ. ಇಷ್ಟು ದಿನ ಆದ್ರೂ ಕೂಡ ಆ ಗುತ್ತಿಗೆದಾರನ ವಿರುದ್ಧ ಇಲ್ಲಿಯ ತನಕ ಕ್ರಮ ಆಗಿಲ್ಲ. ಅಂದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ. ಹಾಗಾದ್ರೆ ಏನು ಶಾಸಕರ ಒತ್ತಡಕ್ಕೆ ಏನಾದ್ರೂ ಮಾಡಿದ್ರ, ಇಲ್ಲ ಇದ್ರಲ್ಲಿ ಏನಾದ್ರು ರಾಜಕೀಯ ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಏನು ಕೇವಲ ಜನರಿಗಾಗಿ ಜನರಿಗೋಸ್ಕರ ಈ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕು. ಆದ್ರೆ ಜನರ ಜೀವ ತೆಗೆಯುವಂತಹ ಒಂದು ಸೇತುವೆಯನ್ನ ನಿರ್ಮಾಣ ಆಗುತ್ತೆ, ಅದು ಮಳೆ ನೀರಿಗೆ ಕೊಚ್ಚಿ ಹೋಗುತ್ತೆ. ಆದ್ರೂ ಇಲ್ಲಿ ತನಕ ಅಧಿಕಾರಿಗಳು ಕ್ಯಾರೆ ಮಾಡಲ್ಲ ಅಂದ್ರೆ ಇದರ ಹಿಂದಿರುವಂತಹ ಮರ್ಮವಾದ್ರೂ ಏನು? ವಿಜಯ್ ಸಿಂಗ್ ಮಾತ್ರ ಅವ್ರನ್ನ ಕ್ಲಾಸ್ ತಗೊಳ್ಳೋದಲ್ಲ, ಆ ಕ್ಷೇತ್ರದ ಪ್ರತಿಯೊಬ್ಬ ಜನರು ಕೂಡ ಪ್ರಶ್ನೆ ಮಾಡಬೇಕು ಆ ಗುತ್ತಿಗೆದಾರನಿಗೆ ಮತ್ತು ಸ್ಥಳೀಯ ಶಾಸಕರಿಗೆ ಮತ್ತು ಅಲ್ಲಿರುವಂತಹ ಅಧಿಕಾರಿಗಳಿಗೆ. ಅದು ಕೇವಲ ವಿಜಯ್ ಸಿಂಗ್ ಅವರ ಕರ್ತವ್ಯ ಮಾತ್ರವಲ್ಲ, ಇಡೀ ಆ ಕ್ಷೇತ್ರದ ಜನರ ಕರ್ತವ್ಯ, ಮತ್ತೆ ವಿಶೇಷವಾಗಿ ಆ ಕ್ಷೇತ್ರದ ಶಾಸಕರ ಕರ್ತವ್ಯ. ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಇಲ್ಲಿಯ ತನಕ ಗುತ್ತಿಗೆದಾರನ ಮೇಲೆ ಕ್ರಮ ಆಗಿಲ್ಲ. ಆ ಗುತ್ತಿಗೆದಾರ ಐಷಾರಾಮಿ ಓಡಾಟ ನಾಟ ಮಾಡ್ತಿದ್ದಾನೆ, ಇಲ್ಲಿಯ ತನಕ ಆತನ ವಿರುದ್ಧ ಕ್ರಮ ಇಲ್ಲ. ನೀರಲ್ಲಿ ಕೊಚ್ಚಿ ಹೋಗಿದೆ, ಮುಗೀತು. ಯಾರ್ದಾದ್ರೂ ಜೀವ ಹೋಗಿದ್ರೆ ಅದಕ್ಕೆ ಯಾರು ಹೊಣೆ? ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ? ಕಾದ್ ನೋಡ್ಬೇಕು. ನಿನ್ನ ಹೆಸರೇನು? ನಿನಗೆ ಆಗುತ್ತೆ ನೋಡು ಮತ್ತೆ ಪ್ರಾಬ್ಲಮ್. ಅರ್ಥ ಆಯ್ತಾ? ಸುಮ್ಮನೆ ನಾವು ರಾಜಕೀಯ ಮಾಡಕ್ ಬಂದಿಲ್ಲ ಇಲ್ಲಿ. ಇದ್ರ ಮೇಲೆ ರಾಜಕೀಯ ಮಾಡಬೇಡಿ, ಸಿಂಪಲ್ ಐತೆ. ಅರ್ಥ ಆಯ್ತಾ? ಎಷ್ಟು ಕಿಲೋಮೀಟರ್ ಇಲ್ಲಿಂದ? ಅದೇ ಅಲ್ಲಿಂದ ಬರುವಾಗ ಎಲ್ಲ ಕಿತ್ತೋಗಿದೆ ರೋಡ್. ಫೋಟೋ ತೋರಿಸಿ, ಬಾ 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 ತೋರಿಸಿ. ಹೊಸ ರೋಡ್ ಏನಾಗಿಲ್ಲ, ಬಾ ತೋರಿಸ್ತೀನಿ. ಚಶ್ಮಾ ಹಾಕೊಂಡು ಬಾ. ಮಾರಿಯಾ ಚಲೋದಿ ಬತಾಯಿಗೆ ಏನಾಗಿಲ್ಲ ಅಂದ್ರೆ ತೋರ್ಸಪ್ಪ. ರೋಡ್ ಚೆನ್ನಾಗಿದೆಯಾ ಎಲ್ಲ ತೋರಿಸಿ. ಮಾತಾಡು.